ಎಲ್ಲ ಮರ ನನ್ನ ಕಾಡಲ್ಲೇ ಇದೆ. ಮೊದಲು ಎಲ್ಲ ಪ್ರಾಣಿಗಳು ನನ್ನ ಕಾಡಿಗೆ ಬರ್ತಾ ಇದ್ರು ಮತ್ತು ಪ್ರತಿಯೊಂದು ಹಣ್ಣಿಗೆ ಬದಲು ಏನಾದರೂ ನನಗೆ ಕೊಡ್ತಾ ಇದ್ರು. ಆದರೆ ಈ ಮರ ಎಲ್ರಿಗೂ ಫ್ರೀಯಾಗಿ ಮಾವಿನಕಾಯಿ ಕೊಡ್ತಾ ಇದೆ. ಇದರಿಂದ ನನ್ನ ದಂಧೆ ಮುಚ್ಚಿ ಹೋಗಿದೆ. ಒಂದು ಕಾಡಲ್ಲಿ ಎಲ್ಲ ಜಂತುಗಳು ಮತ್ತು ಪಕ್ಷಿಗಳು ತುಂಬಾನೇ ಒಗ್ಗಟ್ಟಾಗಿ ಅವುಗಳು ಜೀವಿಸ್ತಿದ್ವು. ಆ ಕಾಡು ತುಂಬಾನೇ ಸುಂದರವಾಗಿತ್ತು. ಆ ಕಾಡಲ್ಲಿ ಒಂದು ಮಾವಿನ ಗಿಡ ಇತ್ತು. ಆ ಮಾವಿನ ಹಣ್ಣು ತುಂಬಾನೇ ರುಚಿಯಾಗಿರ್ತಿತ್ತು. ಅದರಿಂದ ಎಲ್ಲಾ ಜಂತುಗಳು ಆ ಮಾವಿನ ಹಣ್ಣನ್ನು ಸಂತೋಷವಾಗಿ ತಿಂತಿದ್ರು. ಅದರಿಂದಾನೇ ಈ ಮಾವಿನ ಗಿಡ ಕಾಡಲ್ಲಿ ತುಂಬಾನೇ ಫೇಮಸ್ ಆಗಿರತ್ತೆ. ಆದ್ರೆ ಗೋಲ್ಡಿ ಗಿಡುಗಗೆ ಮಾತ್ರ ಈ ಮರನ ನೋಡಿದ್ರೆ ತುಂಬಾನೇ ಹೊಟ್ಟೆ ಕಿಚ್ಚು. ಎಲ್ಲ ಮರ ನನ್ನ ಕಾಡಲ್ಲೇ ಇದೆ. ಮೊದಲು ಎಲ್ಲ ಪ್ರಾಣಿಗಳು ನನ್ನ ಕಾಡಿಗೆ ಬರ್ತಾ ಇದ್ರು ಮತ್ತು ಪ್ರತಿಯೊಂದು ಹಣ್ಣಿಗೆ ಬದಲು ಏನಾದರೂ ನನಗೆ ಕೊಡ್ತಾ ಇದ್ರು. ಆದರೆ ಈ ಮರ ಎಲ್ರಿಗೂ ಫ್ರೀಯಾಗಿ ಮಾವಿನಕಾಯಿ ಕೊಡ್ತಾ ಇದೆ. ಇದರಿಂದ ನನ್ನ ದಂಧೆ ಮುಚ್ಚಿ ಹೋಗಿದೆ. ಒಂದಿನ ಸಾಯಂಕಾಲ ಒಂದು ಬಿರುಗಾಳಿ ಬರುತ್ತೆ. ಆಗ ಸೋನು ಪಾರಿವಾಳ ಆ ಕಡೆನೆ ಹಾರ್ಕೊಂಡು ಹೋಗ್ತಾ ಇರತ್ತೆ. ಬಿರುಗಾಳಿ ಬರೋದನ್ನ ನೋಡಿ ಆ ಮರದ ಕೆಳಗಡೆನೆ ಕುತ್ಕೊಂಡ್ಬಿಡತ್ತೆ. ಅಲ್ಲೇ ಗೋಲ್ಡಿ ಗಿಡುಗ ಕೂಡ ಬಚ್ಚಿಟ್ಕೊಂಡು ನೋಡ್ತಾ ಇರತ್ತೆ. ಈಗ ಬರುತ್ತೆ ಮಜಾ. ಅದೊಂದು ಕಲ್ಲನ್ನ ಎತ್ಕೊಂಡೋಗಿ ಮರದ ರೆಂಬೆಯ ಮೇಲೆ ಹಾಕತ್ತೆ. ಅದರಿಂದ ಮರದ ರೆಂಬೆ ಒಡೆದೋಗತ್ತೆ ಮತ್ತೆ ಸೋನು ಮೇಲೆನೆ ಹೋಗಿ ಬಿದ್ಬಿಡತ್ತೆ. ಅಲ್ಲೇ ತಕ್ಷಣ ಆ ಸೋನು ಪಾರಿವಾಳ ಸತ್ತೋಗ್ಬಿಡತ್ತೆ. ಬಿರುಗಾಳಿ ಶಾಂತಿಯಾದ ನಂತರ ಪಕ್ಷಿಗಳು ಮತ್ತೆ ಜಂತುಗಳು ಅಲ್ಲಿಗೆ ಬರ್ತವೆ. ಮಾವಿನ ಮರ, ನಾವು ನಿಮಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ವಿ, ಮತ್ತೆ ನೀನ್ ನಮಗೆ ಈ ರೀತಿ ಉತ್ತರ ಕೊಟ್ಟಿಯಾ? ಇದು ನನ್ನ ತಪ್ಪಿಂದ ಆಗಿಲ್ಲ. ಗಾಳಿ ತುಂಬಾ ವೇಗವಾಗಿತ್ತು ಮತ್ತೆ ನೀನಿನ್ ಕೊಂಬೆನ ನಿಭಾಯಿಸಬೇಕಾಗಿತ್ತು. ನಿನ್ನ ಕಾರಣದಿಂದ ನಮ್ಮ ಸೋನು ಪಾರಿವಾಳ ಸೋತೋಯ್ತು. ಈಗ ನಾವು ನಿಮ್ಮ ಒಂದು ಹಣ್ಣನ್ನು ತಿನ್ನೋದಿಲ್ಲ. ಯಾರು ನಿನ್ನ ಹತ್ರ ಯಾವತ್ತೂ ಮಾತಾಡೋದಿಲ್ಲ. ಗೆಳೆಯರೇ, ನನ್ನ ಮಾತು ಕೇಳಿ. ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಅದರ ನಂತರ ಪಾಪ ಅವನು ಒಬ್ಬಂಟಿ ಆಗ್ಬಿಡ್ತಾನೆ. ದಿನಾ ರಾತ್ರಿ ಹಗಲು ಅಂತ ಅಳ್ತಾನೆ ಇರ್ತಾನೆ. ಅದೇ ಕಾಡಲ್ಲಿ ಮೀನು ಪಕ್ಷಿ ಕೂಡ ಜೀವಿಸ್ತಿತ್ತು. ಅದಕ್ಕೆ 3 ಮಕ್ಕಳು ಇದ್ದರು. ಮಕ್ಕಳೇ, ನೀವು ಎಲ್ಲೂ ಹೋಗ್ಬಾರ್ದು. ನಿಮಗೆ ಆಹಾರ ತಗೊಂಬರೋಷ್ಟೊತ್ತಿಗೆ ಸಾಯಂಕಾಲ ಆಗತ್ತೆ. ಅದಕ್ಕೆ ನೀವು ಮನೆಯಲ್ಲೇ ಇರ್ಬೇಕು, ಆಯ್ತಾ? ಮಮ್ಮಿ, ಯಾವುದೇ ಪಕ್ಷಿ ಆಹಾರ ತರಕ್ ಹೋದ್ರು ಒಂದೇ ಅವರಲ್ಲಿ ಬಂದ್ಬಿಡುತ್ತೆ. ಆದ್ರೆ ನೀನು ಮಾತ್ರ ನಮಗೆ ಹಣ್ಣು ತರೋದಕ್ಕೆ ಯಾಕಮ್ಮ 1 ದಿನ ಆಗತ್ತೆ? ಮಕ್ಕಳೇ, ನಮ್ಮ ಕಾಡಲ್ಲಿ ಬರೀ ಮಾವಿನ ಮರ ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿಂದ ಮಾವಿನ ಹಣ್ಣು ನಾವು ತರಕ್ಕಾಗಲ್ಲ. ಕಾಡಲ್ಲಿರುವ ಜಂತುಗಳು ಮತ್ತೆ ಪಕ್ಷಿಗಳು ಗೋಲ್ಡಿ ಗಿಡುಗ ತೋಟದಲ್ಲಿಂದ ಹಣ್ಣು ಖರೀದಿ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ? ಅದ್ರಿಂದಾನೇ ನಾನು ಬೇರೆ ಕಾಡಿಗೆ ಹೋಗಿ ನಿಮ್ಗೋಸ್ಕರ ಹಣ್ಣು ತಗೊಂಡ್ ಬರ್ತೀನಿ. ಅದಕ್ಕೆ ನನಗೆ ಹಣ್ಣು ತರಕ್ಕೆ ತುಂಬಾನೇ ಲೇಟ್ ಆಗತ್ತೆ. ಸರಿ ಅಮ್ಮ, ನೀನು ಭದ್ರವಾಗಿ ಹೋಗ್ಬಾ. ಮೀನು ಪಕ್ಷಿ ಆಹಾರ ತರಕ್ಕೆ ಹೋಗಿರುತ್ತಲ್ವಾ, ತುಂಬಾನೇ ಲೇಟ್ ಆಗ್ಬಿಟ್ಟಿರುತ್ತೆ. ಪಾಪ ಮಕ್ಕಳು ನೋಡ್ತಾ ಇರ್ತಾರೆ ಅಮ್ಮನ್ಗೋಸ್ಕರ. ಇನ್ನೊಂದ್ ಕಡೆ ಮೀನು ಪಕ್ಷಿ ಬರಕ್ಕಿಂತ ಮುಂಚೆನೆ ಪಾಪ ಜೋರಾಗಿ ಮಳೆ ಬರಕ್ಕೆ ಶುರು ಆಗ್ಬಿಡತ್ತೆ. ಅಯ್ಯೋ ಅಮ್ಮ, ಏನು ಇನ್ನೂ ಬಂದೇ ಇಲ್ಲ? ನೋಡಿದ್ರೆ ಮಳೆ ಇಷ್ಟು ಜೋರಾಗಿ ಹಿಡ್ಕೊಂಡಿದೆ. ಅಮ್ಮ ಭದ್ರವಾಗಿ ಮನೆಗೆ ಬರ್ಬೇಕು. ಅದೇ ಸಮಯದಲ್ಲಿ ಗೋಲ್ಡಿ ಅಲ್ಲಿಗೆ ಬರ್ತಾನೆ. ಮೀನು ಹಕ್ಕಿ ಎಲ್ಲಿದೆ? ಈ ಮೀನು ಹಕ್ಕಿ. ಅದನ್ನ ನೋಡಿದ ತಕ್ಷಣ ಪಾಪ ಮಕ್ಕಳು ಭಯ ಪಡ್ತಾರೆ. ಅಕ್ಕಪಕ್ಕದಲ್ಲಿರುವ ಬೇರೆ ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಏನಾಯ್ತು ಗೋಲ್ಡಿ ಹದ್ದು? ಯಾಕೆ ಮಕ್ಕಳ ಮೇಲೆ ರೇಗ್ತಾ ಇದೀಯಾ? ಅಷ್ಟರಲ್ಲಿ ಮೀನು ಪಕ್ಷಿ ಅಲ್ಲಿಗೆ ಬಂದ್ಬಿಡತ್ತೆ. ಅದರ ಬಾಯಲ್ಲಿ ಮಕ್ಕಳಿಗೋಸ್ಕರ ಆಪಲ್ ಇರತ್ತೆ. ನೋಡಿ ಮಕ್ಕಳೇ, ನಾನು ಬಂದ್ಬಿಟ್ಟೆ. ಆಗ ಅದು ಬೇರೆ ಪಕ್ಷಿಗಳನ್ನ ನೋಡುತ್ತೆ. ಗೋಲ್ಡಿ ಹದ್ದು, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ಏನಾಯ್ತು? ನೋಡಿದ್ರ ನೀವೆಲ್ಲ ಈಕೆ ಮಾಡಿರೋ ಕಳ್ತನವನ್ನ ಹೇಗ್ ನೋಡಿ ಹೆಂಗ್ ಮಾತಾಡ್ತಾ ಇದೆ. ಈಕೆ ದಿನ ನನ್ನ ಜಾಗಿಂದ ಹಣ್ಣು ಕದೀತಾಳೆ ಮತ್ತೆ ಆಕೆ ಮಕ್ಕಳಿಗೆ ತಿನ್ನಿಸ್ತಾಳೆ. ಅರೆ, ನಾನ್ ಏನೋ ಆತರ ಕೆಲಸ ಮಾಡಿಲ್ಲ. ನಾನು ಪಕ್ಕದ ಕಾಡಿಗೆ ಹೋಗಿ ಕಷ್ಟಪಟ್ಟು ಅಲ್ಲಿರೋ ಕಾಡಿಂದ ಆಹಾರ ತಗೊಂಡ್ ಬಂದೆ. ಮೀನು, ನೀನು ಹೇಳ್ತಾ ಇರೋದು ಸರಿ ಇಲ್ಲ. ನೀನ್ ಗೋಲ್ಡಿ ಹದ್ದು ಕಾಡಿಂದ ಹಣ್ಣು ಕದ್ದು ನಿನ್ನ ಮಕ್ಕಳಿಗೆ ತಿನ್ನಿಸ್ತೀಯಾ? ಹಾ, ಈಕೆ ಹತ್ರ ನನಗೆ ಕೊಡೋಕೆ ಏನು ಇಲ್ವಲ್ಲ, ಹಾಗಾಗಿ ಈಕೆ ಈ ರೀತಿ ಮಾಡ್ತಾಳೆ. ಮತ್ತಾಕೆ ಹೇಳೋದು ಬೇರೆ ಕಾಡಿಂದ ಹೋಗಿ ಹಣ್ಣು ತಗೊಂಬರ್ತಾಳಂತ. ಎಷ್ಟು ಹೊತ್ತು ಹೇಳಿದ್ರು ಯಾರು ನಂಬೋದಿಲ್ಲ. ಹೆಂಗ್ ಅದನ್ನ ಪ್ರೂವ್ ಮಾಡೋದಂತ ಕೂಡ ಪಾಪ ಅದಕ್ಕೆ ಗೊತ್ತಾಗಿಲ್ಲ. ಮೀನು, ಈ ವಿಷಯ ನಮ್ಮ ಕಾಡಿಗೆ ಖಂಡಿತ ಸರಿ ಇಲ್ಲ. ನೀನು ಈಗಿಂದ ಈಗಲೇ ಗೋಲ್ಡಿ ಹದ್ದಿನ ಹಣ್ಣಿಗೆ ಏನಾದರೂ ಕೊಡಬೇಕು.
ನಾನು ಇದಕ್ಕೆ ಏನ್ ಕೊಡಕ್ಕಾಗತ್ತೆ? ಇದಕ್ ಕೊಡಕ್ಕೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ನಿನ್ನ ಹತ್ರ ತಿನ್ನಕ್ಕೇನಿಲ್ಲ ಅಂದ್ರೆ ಏನು? ಈ ಮನೆ ಇದೆಯಲ್ಲ, ಇಷ್ಟು ದಿನದಿಂದ ನೀನು ಹಣ್ಣು ಕದ್ಕೊಂಬರ್ತಾ ಇದೀಯಾ. ಹಾಗಿದ್ಮೇಲೆ ಇಷ್ಟಾದ್ರೂ ಹಾಗೆ ಆಗುತ್ತೆ. ಈ ಮನೆ ನನಗೆ ಕೊಟ್ಬಿಡು. ದಯವಿಟ್ಟು ಹಂಗ್ ಮಾತಾಡ್ಬೇಡ. ಈ ಮನೆ ಅಂತೂ ನಾನು ನಿಂಗೆ ಕೊಟ್ಬಿಡ್ತೀನಿ. ಆದ್ರೆ ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ನಾನು ಮಕ್ಕಳು ಎಲ್ಲಿ ಹೋಗ್ತೀವಿ? ದಯವಿಟ್ಟು ಹಂಗ್ ಮಾಡ್ಬೇಡ. ಮೀನು, ನೀನು ಈ ಮನೆ ಬಿಟ್ಟು ಹೋಗ್ಲೇಬೇಕು. ಇಲ್ಲಾಂದ್ರೆ ಈ ಗೋಲ್ಡಿ ಹದ್ದಿಗೆ ಅನ್ಯಾಯ ಆಗುತ್ತೆ. ಎಲ್ಲ ಪಕ್ಷಿಗಳು ಸೇರ್ಕೊಂಡು ಪಾಪ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದ್ರ ನಂತರ ಗೋಲ್ಡಿ ಸಂತೋಷ ಪಡುತ್ತೆ. ಬನ್ನಿ ಮಕ್ಕಳೇ, ಮಳೆ ಜಾಸ್ತಿ ಆಗ್ತಿದೆ. ನಾವು ಬೇಗ ನಾವಿರೋದಕ್ಕೆ ಯಾವ್ದಾದ್ರು ಜಾಗ ಹುಡ್ಕೋಣ. ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಿರತ್ತೆ. ರೆಕ್ಕೆ ಎಲ್ಲ ಒದ್ದೆ ಆಗಿರೋ ಕಾರಣದಿಂದ ಹಾರಕ್ಕೆ ಕೂಡ ಪಾಪ ಅವಳಿಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಎಷ್ಟು ಕಷ್ಟ ಆದ್ರೂ ಪಾಪ ಅವಳು ನಂಬಿಕೆಯಿಂದ ಹಾರಕ್ಕೆ ಶುರು ಮಾಡ್ತಾಳೆ. ಮಕ್ಕಳು ಕೂಡ ಹಿಂದೆನೆ ಹಾರ್ಕೊಂಡು ಹೋಗ್ತಿರ್ತಾರೆ. ಕೊನೆಗೆ ಮಕ್ಕಳು ಎಷ್ಟೊತ್ತಂತ ಹಾರ್ತಾರೆ. ಅಮ್ಮ, ರೆಕ್ಕೆಲ್ಲ ನೋಡ್ತದೆ ಅಮ್ಮ. ಧೈರ್ಯ ಮತ್ತೆ ನಂಬಿಕೆ ಇರೋ ತಾಯಿಯ ಮಕ್ಕಳು ನೀವು ಕೂಡ ನನ್ನ ಹಂಗೆ ಧೈರ್ಯವಾಗಿ ಹಾರ್ಕೊಂಡು ಬರ್ಬೇಕು. ವೇಗವಾಗಿ ಬರುತ್ತಿದ್ದ ಈ ಒಂದು ಗಾಳಿಯ ಕಾರಣದಿಂದ ಆ 3 ಮಕ್ಕಳು ಹಂಗೆ ಹಿಂದ್ಗಡೆ ಕೊಡ್ಕೊಂಡು ಹೋಗ್ತಾರೆ. ಮಕ್ಕಳು ಮೂವರು ಆ ಮಾವಿನ ಮರದ ಕೆಳಗಡೆ ಹೋಗಿ ಬೀಳ್ತಾರೆ. ಅಲ್ಲಿ ತುಂಬಾನೇ ಒಣಗಿರತ್ತೆ. ಮಳೆ ಕೂಡ ಬರ್ತಿಲ್ಲ, ಗಾಳಿ ಕೂಡ ಇಲ್ಲ. ಆಮೇಲೆ ಅದೇ ಕ್ಷಣದಲ್ಲಿ ಅಲ್ಲಿಗೆ ಮೀನು ಕೂಡ ಬರ್ತಾಳೆ. ಅರೆ ಮೀನು ಹಕ್ಕಿ, ನೀನು ಇಷ್ಟು ಜೋರ್ ಮಳೆಯಲ್ಲಿ ಮಕ್ಕಳ ಜೊತೆಗೆ ಎಲ್ಲಿ ತಿರುಗ್ತಾ ಇದೀಯಾ? ನೀನು ಮನೇಲಿ ಇರ್ಬೇಕಲ್ವಾ? ಮಾವು ಮರ, ನಾನು ಮನೆಯಲ್ಲೇ ಇದ್ದೆ. ಅದೇ ನಾನೇನೋ ಕಳ್ತನ ಮಾಡ್ದೆ ಅಂತ ಸುಮ್ನೆನೆ ನನ್ ಮೇಲೆ ಅಭಾಂಡ ಹಾಕಿ ನನ್ನನ್ನ ಮನೆಯಿಂದಾನೇ ಕಳಿಸ್ಬಿಟ್ರು. ಆ ದುಷ್ಟನ ಕೆಲ್ಸನೇ ಇದು. ಏನ್ ತೊಂದರೆ ಇಲ್ಲ, ಈಗ ನೀನು ಆರಾಮಾಗಿರ್ಬೋದು. ಈಗ ನೀನು ಯಾರ ಕಾಳಜಿ ವಹಿಸೋದು ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಎಲ್ಲಿರೋದು? ಮೊದಲು ನೀವೆಲ್ಲ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ. ಹಂಗಂತ ಹೇಳಿ ಅದು 4 ಮಾವು ಕೆಳಗಡೆ ಹಾಕತ್ತೆ. ಅರೆ ವಾ, ಇದು ಎಷ್ಟು ದೊಡ್ಡ ದೊಡ್ಡ ಮಾವು! ಹಂಗಂತ ಹೇಳಿ ಅವ್ರು ಎಲ್ಲರೂ ಸಂತೋಷವಾಗಿ ತಿನ್ನಕ್ ಶುರು ಮಾಡ್ತಾರೆ. ಅದನ್ನು ನೋಡಿ ಮಿಂಕು ಅದು ಕೂಡ ಮಾವು ತಿನ್ನಕ್ ಶುರು ಮಾಡುತ್ತೆ. ಅದ್ರ ನಂತರ ಅವಳು ಅಂತಾಳೆ, ತುಂಬಾ ಧನ್ಯವಾದ. ಸರಿ, ಈಗ ನಾವು ಹೊರಡ್ತೀವಿ. ಇಲ್ಲ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಮಾವಿನ ಮನೆ ಮಾಡಿ ಕೊಡ್ತೀನಿ. ಏನು ಮಾವಿನ ಮರನ? ಏನ್ ಹೇಳ್ತಿದ್ಯಾ? ಈಗ ನೋಡು. ಹಂಗಂತ ಹೇಳಿ ತುಂಬಾ ಹಣ್ಣುಗಳನ್ನು ಕೆಳಗಡೆ ಬಿಸಾಕತ್ತೆ. ಅದರ ನಂತರ ಅದು ಅದರಿಂದ ಮನೆಯನ್ನು ಸೃಷ್ಟಿ ಮಾಡುತ್ತೆ. ಅರೆ ವಾ, ಇದು ಎಷ್ಟು ಸುಂದರವಾಗಿದೆ ಗೊತ್ತಾ ಅಮ್ಮ? ನಾವು ಯಾಕೆ ಮನೇಲಿ ಇರಬಾರ್ದು? ಯಾಕಿಲ್ಲ ಮಕ್ಕಳೇ, ನೀವು ಮತ್ತೆ ಮೀನು ಆರಾಮಾಗಿ ಇಲ್ಲಿ ಇರಬಹುದು. ಅದನ್ನ ಕೇಳಿಸ್ಕೊಂಡು ತುಂಬಾ ಸಂತೋಷ ಪಡ್ತಾರೆ ಮಕ್ಕಳು. ಅದರ ನಂತರ ಮೀನು ಜೊತೆಗೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಒಳಗಡೆ ಕುತ್ಕೊಳ್ಳೋದಕ್ಕಂತ ಮಾವಿನ ಹಣ್ಣಲ್ಲಿ ಚೇರ್ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಆ ಮನೆ ಒಳಗಡೆ ಒಂದು ಕಿಟಕಿ ಇರುತ್ತೆ. ಆದ್ರಿಂದ ಅವರು ಆಚ್ ಕಡೆ ಇರೋ ಸೀನರಿನ ನೋಡಬಹುದು. ನೀನು ತುಂಬಾನೇ ಒಳ್ಳೆಯವನು. ನಿನಗೆ ತುಂಬಾ ತುಂಬಾ ಧನ್ಯವಾದ. ಮಾವಿನ ಮರ ನಗತ್ತೆ. ಅದರ ನಂತರ ಅದೇ ಸಮಯದಲ್ಲಿ ಕಾಡಲ್ಲಿ ತುಂಬಾ ಮಳೆ ಜಾಸ್ತಿ ಆಗತ್ತೆ. ಮಳೆ ಕಾರಣದಿಂದ ಅವರವರ ಮನೆಗಳು ಎಲ್ಲಾನು ಓಡ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಎಲ್ಲರೂ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಅರೆ ಅಲ್ಲಿ ನೋಡಿ, ಮಾವಿನ ಮರದ ಅಕ್ಕಪಕ್ಕ ಸ್ವಲ್ಪನೂ ನೀರು ನಿಂತ್ಕೊಂಡಿಲ್ಲ. ನಡೀರಿ, ಎಲ್ರು ಅಲ್ಲಿಗೆ ಹೋಗೋಣ. ಪಕ್ಷಿಗಳು ಎಲ್ಲಾನು ಮಾವಿನ ಮರದ ಹತ್ರ ಬಂದ್ಬಿಡ್ತವೆ. ನಿಮ್ಮೆಲ್ಲರನ್ನು ಇಷ್ಟು ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ. ನಿಮ್ಮನ್ನು ಭೇಟಿಯಾಗಿ ಚೆನ್ನಾಗಿ ಅನಿಸ್ತು. ನಾವು ನಿಮ್ಮ ಹತ್ರ ಯಾವತ್ತೂ ಬರ್ತಾ ಇರಲಿಲ್ಲ. ಆದರೆ ಮಳೆಯಲ್ಲಿ ನಮ್ಮ ಮನೆ ಬಿದ್ದೋಯ್ತು. ಆದರೆ ಗೊತ್ತಿಲ್ಲ ಎಂಥ ವಿಪರ್ಯಾಸ ಅಂದರೆ ನಿನ್ನ ಅಕ್ಕಪಕ್ಕ ಸ್ವಲ್ಪನೂ ಮಳೆ ನೀರೇ ನಿಂತ್ಕೊಳ್ತಾ ಇಲ್ವಲ್ಲ. ಆಗ ಅವ್ರ ಎಲ್ಲರ ದೃಷ್ಟಿ ಮಾವಿನ ಮನೆಯ ಮೇಲೆ ಬೀಳುತ್ತೆ. ಅದರ ಕಿಟಕಿಯಲ್ಲಿ ಮಿನ್ನು ಕುತ್ಕೊಂಡು ನೋಡ್ತಿರ್ತಾಳೆ. ಅರೆ, ಈ ಮೀನು ಹಕ್ಕಿಗೆ ಮನೆ ಎಲ್ಲಿಂದ ಬಂತು? ಇದು ಮಾವಿನ ಮನೆ. ನಾನು ನಿಮಗೂ ಈ ರೀತಿ ಮನೆ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಆದರೆ ಇದಕ್ಕೂ ಮುಂಚೆ ನಾನು ನಿಮಗೆ ಹೇಳೋಕೆ ಬಯಸ್ತೀನಿ, ಈ ಸೋನಿ ಪರಿವಾಳನ ನಾನು ಸಾಯಿಸಲಿಲ್ಲ. ಗೋಲ್ಡಿ ಹದ್ದು ನನ್ನ ಒಂದು ಕೊಂಬೆನ ಮುರಿದು ಬಿಡ್ತು. ಅದು ಸೋನಿ ಪರಿವಾಳ ಮೇಲೆ ಬಿದ್ದುಬಿಡ್ತು. ಮತ್ತು ಆಮೇಲೆ ಅದು ಹೊಡೋಯ್ತು. ಮತ್ತೆ ನೀವೆಲ್ಲರೂ ನನ್ನ ಮಾತನ್ನ ಕೇಳ್ದೇನೆ ನನ್ನ ಅಪರಾಧಿ ಮಾಡಿಬಿಟ್ರಿ. ಅದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗತ್ತೆ. ಗೋಲ್ಡಿ ಹದ್ದು ಇಷ್ಟೊಂದು ದುಷ್ಟನ? ನಮಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲರೂ ನೆಂದಿದ್ದೀರಾ. ವಾತಾವರಣ ತುಂಬ ತಣ್ಣಗಿದೆ. ನಾನು ನಿಮ್ಮೆಲ್ರಿಗೋಸ್ಕರ ಎಂಥ ಮನೆ ಮಾಡಿ ಕೊಡ್ತೀನಿ ಅಂದರೆ ನೀವು ಅದ್ರಲ್ಲಿ ಆರಾಮಾಗಿರಬಹುದು.
ಹಂಗಂತ ಹೇಳಿ ಮಾವಿನ ಮರ ತುಂಬಾ ಮಾವಿನ ಹಣ್ಣುಗಳನ್ನು ಕೆಳಗಡೆ ಹಾಕತ್ತೆ. ಅದರ ಮೂಲಕ ಅದು 4 ಮಾವಿನ ಮನೆಗಳನ್ನು ತಯಾರು ಮಾಡತ್ತೆ. ಅರೆ ವಾ, ಈ ಮನೆ ಎಷ್ಟು ಸುಂದರವಾಗಿದೆ. ಆದ್ರೆ ಈ ಮನೆ ಅದೃಷ್ಟದೇ ಹೆಂಗ್ ತಯಾರಾಗ್ಬಿಡ್ತು? ಯಾವಾಗ ನೀವು ನನ್ನ ಹತ್ರ ಬರ್ತೀರಲ್ಲ ಮತ್ ನನ್ನ ಹಣ್ಣನ್ನ ತಿನ್ನೋಕ್ ಬಿಟ್ಬಿಟ್ರಲ್ಲ, ಆಗ ನಾನು ದಿನ ರಾತ್ರಿ ಆಳ್ತಾ ಇದ್ದೆ. ಆಗ ನನ್ನ ಹತ್ರ ಒಂದು ದೇವತೆ ಬಂದಿತ್ತು. ಆಗ ಆಕೆ ನನ್ನ ಮಾವಿನ ಹಣ್ಣು ತಿಂದು ನನಗೆ ವರ ಕೊಡ್ತು. ಯಾವುದೇ ಕಾಲ ಬಂದರೂ ಸಹ ಅದು ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ ಅಂತ. ಮತ್ತು ನನಗೆ ಯಾವಾಗ ಬೇಕು ನನ್ನ ಮಾವಿನ ಹಣ್ಣುಗಳನ್ನು ಕಷ್ಟದಲ್ಲಿರೋ ಪ್ರತಿಯೊಬ್ಬ ಕಾಡುವಾಸಿಗಳಿಗೆ ಕೊಡಬೇಕು ಅಂತ. ನೀನು ನಮ್ಮನ್ನು ಕ್ಷಮಿಸ್ಬಿಡು ಪ್ರೀತಿ ಮರ, ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ಮತ್ತಿಷ್ಟು ಸುಂದರ ಮನೆಗೆ ಧನ್ಯವಾದ. ಅದನ್ ಕೇಳಿಸ್ಕೊಂಡು ಮರ ಸಂತೋಷ ಪಡುತ್ತೆ. ಎಲ್ಲಾ ಪಕ್ಷಿಗಳು ತುಂಬಾ ಸಂತೋಷವಾಗಿ ಅವರವರ ಮನೆಗಳೊಳಗಡೆ ಹೋಗ್ತಾರೆ. ವಾವ್, ಎಲ್ಲರಿಗೂ ಮನೆ ತುಂಬಾನೇ ಇಷ್ಟ ಆಗತ್ತೆ. ಅವರೆಲ್ಲರೂ ಕಿಟಕಿ ಹತ್ರನೇ ಕೂತ್ಕೊಂಡು ಮಳೆಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಗೋಲ್ಡಿ ಹದ್ದು ಅಲ್ಲಿಗೆ ಬರ್ತಾನೆ. ಇದೇನು ನೀವೆಲ್ಲರೂ ಈ ಮಾವಿನ ಮರದ ಹತ್ರ ಕೂತಿದ್ದೀರಾ? ಈತನು ಕೊಲೆಗಾರ ಅಂತ ಗೊತ್ತಿದ್ರು ನಮಗೆ ನಿನ್ನೆಲ್ಲ ಮೋಸ್ದಾಟ ಗೊತ್ತಾಗಿದೆ ಗೋಲ್ಡಿ. ಈಗ ನಮ್ಮ ಕಾಡಿಂದ ಹೊರಟೋಗು. ಅದನ್ ಕೇಳಿಸ್ಕೊಂಡು ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ಅದರ ಮೇಲೆ ಮಿಂಚು ಬೀಳುತ್ತೆ. ಆಗ ಅದು ಢಮ್ ಅಂತ ಕೆಳಗಡೆ ಬಿದ್ಬಿಡುತ್ತೆ. ಮರದ ಜೊತೆಗೆ ಅಲ್ಲಿರುವ ಬೇರೆ ಎಲ್ಲಾ ಪಕ್ಷಿಗಳು ನೋಡಿ ನಗಕ್ಕೆ ಶುರು ಮಾಡ್ಬಿಡ್ತಾರೆ.